ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ನಾಲ್ಕು ಜನ ಶರಾವತಿಯವರಿಗೆ ತಿಳಿಸಿ ಮೊದಲು ದೇವಸ್ಥಾನಕ್ಕೆ ನಡೆದರು. ಅಲ್ಲಿ ದೇವರ ದರ್ಶನ ಪೂಜೆಯ ನಂತರ ಗಿರಿಧರ್ ಅವರ ಮನೆಗೆ ನಡೆದರು. ದಿನಗಳ ನಂತರ ಬಂದ ಮಗಳನ್ನು ಕಂಡು ಗಿರಿಧರ್ ಖುಷಿಯಾಗಿದ್ದರು. ಪೂರ್ಣ ಮೊದಲೇ ಬರುವುದನ್ನು ತಿಳಿಸಿದ್ದರಿಂದ ವರುಣ ಆಗಲೇ ಊಟದ ತಯಾರಿ ಮಾಡಿಕೊಂಡಿದ್ದರು. ಅಮೃತ, ಪೂರ್ಣ ಇಬ್ಬರೂ ಅವರಿಗೆ ಅಡುಗೆ ಮಾಡಲು ಸಹಾಯ ಮಾಡಿದರು. ಭಾರ್ಗವ್, ಆಯುಷ್ ಎಲ್ಲರ ಜೊತೆ ಮಾತನಾಡುತ್ತಾ ಬೆರೆತರು. ಊಟದ ಹೊತ್ತಿಗೆ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದ್ದರು. ಆ ದಿನ ಗಿರಿಧರ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದಂತಿತ್ತು. ಭಾರ್ಗವ್, ಪೂರ್ಣ ಖುಷಿಯಾಗಿರುವುದನ್ನು ಕಂಡು ಗಿರಿಧರ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು. ಊಟ ಮುಗಿಸಿಕೊಂಡು ಹೆಚ್ಚು ಹೊತ್ತು ಕೂರದೆ 4 ಜನ ಮತ್ತೆ ಕಾರ್ ಹತ್ತಿದ್ದರು. ಮೊದಲು ಮಾರ್ಕೆಟಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಒಂದಿಷ್ಟು ತಿನಿಸಿನ ಜೊತೆ ಆಟಿಕೆಗಳನ್ನು ತೆಗೆದುಕೊಂಡು ಆಶ್ರಮಕ್ಕೆ ನಡೆದರು. ಅಲ್ಲಿಯೂ ಗಂಟೆಯವರೆಗೂ ಕಾಲ ಕಳೆದು ಮತ್ತೆ ಮರಳಿ ಮನೆಗೆ ಬಂದಾಗ ದೀಪ ಹಚ್ಚುವ ಹೊತ್ತಾಗಿತ್ತು. ದಿನಪೂರ್ತಿ ಪೂರ್ಣ ಭಾರ್ಗವನ ಒಡನಾಟ ಕಂಡ ಅಮೃತ ಮನದಲ್ಲೇ ಅದೆಷ್ಟು ಉರಿದುಕೊಂಡಿದ್ದಳು. ಆದರೆ ಆಯುಷ್ ಭಾರ್ಗವನ ನೆರಳಂತಿರುವಾಗ ಏನೂ ಮಾಡಲಾಗದೆ ಸುಮ್ಮನಿದ್ದಳು. ಮನೆಗೆ ಬಂದಾಗ ಪೂರ್ಣ ಮುಖ ತೊಳೆದು ದೀಪ ಹಚ್ಚಿದರೆ ಅಮೃತ ಎಲ್ಲರಿಗೂ ಟೀ ಮಾಡಿ ತಂದಳು. ಎಲ್ಲರೂ ಟೀ ಕುಡಿಯುತ್ತಾ ಕುಳಿತು ಮಾತನಾಡಿದರು. ಕತ್ತಲಾಗುತ್ತಿದ್ದಂತೆ, ಆಯು, ನಡಿ ಹೋಗೋಣ, ನಾನು ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಹಾಕಿದ್ದೀನಿ, ಅವರು ಬರ್ತಾರೆ ಎಂದ ಭಾರ್ಗವ್ ಪಬ್ಗೆ ಹೋಗಲು ನಿರ್ಧರಿಸಿ. ನಿನ್ನ ಹಠ ನೀನು ಬಿಡೋದಿಲ್ಲ ಅಲ್ವಾ ಎಂದರು ಶರಾವತಿ. ಅವರನ್ನು ನೋಡಿದವ ಉತ್ತರಿಸಲಿಲ್ಲ. ಆಯು, ಜಾಸ್ತಿ ಡ್ರಿಂಕ್ಸ್ ತಗೊಳ್ಳೋ ಹಾಗಿಲ್ಲ ಎಂದರು ಶರಾವತಿ ಆಯುಷ್ಗೆ. ಅಮ್ಮ, ನನ್ನ ಬಗ್ಗೆ ನಿಮಗೆ ಗೊತ್ತೇ ಇದೆ ಎಂದನವ. ನಾನು ಹೇಳಿದ್ದು ನಿನಗಲ್ಲ, ಇವನಿಗೆ. ಇವನು ಜಾಸ್ತಿ ಕುಡಿದೇ ಇರೋ ಥರ ನೀನೇ ನೋಡ್ಕೋಬೇಕು. ಅವನ ಪರವಾಗಿ ನಿಂತ್ಕೊಳ್ಳೋದು ನೀನೇ ಅಲ್ವಾ ಎಂದರು. ಅವರ ಮಾತಿಗೆ ಹಣೆ ತೀಡಿಕೊಂಡ ಭಾರ್ಗವ್, ಅಮ್ಮ, ನಿನ್ನ ಸೊಸೆನೂ ನಮ್ಮ ಜೊತೆ ಬರ್ತಿದ್ದಾಳಲ್ಲ, ಅವಳು ಇರ್ತಾಳೆ ಬಿಡು, ನಾನು ಎಷ್ಟು ಕುಡಿತೀನಿ ಅಂತ ನೋಡೋದಕ್ಕೆ ಎಂದ ಪೂರ್ಣಳನ್ನು ನೋಡುತ್ತಾ. ನಾನು ಬರೋದಿಲ್ಲ, ಆ ಚೀರಾಟ ಕುಡಿಯೋದು ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ಎಂದಳು ಪೂರ್ಣ. ಅದೆಲ್ಲ ಗೊತ್ತಿಲ್ಲ ನನಗೆ, ನೀನು ಬರಲೇಬೇಕು ಇವತ್ತು ನನ್ನ ಜೊತೆ. ಯಾಕೆ, ಬೆಳಗ್ಗೆ ಹೇಳಿದ್ದನ್ನು ಮರೆತುಬಿಟ್ಟಿದೆಯಾ ಹೇಗೆ ಕೇಳಿದ ಅವಳನ್ನೇ ನೋಡಿ ಹುಬ್ಬೇರಿಸುತ್ತಾ. ಅವ ಹೇಳಿದ ಮಾತಿನ ಅರ್ಥ ತಿಳಿದವಳು ಏನೂ ಮಾತನಾಡದೆ ನಿಂತಳು ಎಲ್ಲರ ಮುಂದೆ. ಏನದು, ಏನು ಹೇಳಿದ್ಯಾ ನೀನು ಅವಳಿಗೆ ಕೇಳಿತು ಪದ್ಮಜ್ಜಿ. ಗಲಿಬಿಲಿಯಾದಳು ಪೂರ್ಣ. ಅವನೆಲ್ಲಿ ಹೇಳಿಬಿಡುವನೋ ಎಂದು. ಏನಿಲ್ಲ ಅಜ್ಜಿ, ಈ ಭಾರ್ಗವ್ ಶರ್ಮಾಗೆ ಎಷ್ಟು ಹುಡುಗಿರು ಹಿಂದೆ ಬೀಳ್ತಾರೆ ಅಂತ ತೋರಿಸ್ಬೇಕು ನಾನು ಇವಳಿಗೆ. ಅದಕ್ಕೆ ಇವತ್ತು ಈ ಶುಗರ್ಲೆಸ್ ನನ್ನ ಜೊತೆ ಬರಲೇಬೇಕು ಎಂದ. ಇಲ್ಲ, ನಾನು ಬರೋದಿಲ್ಲ ಎಂದಳು. ಬರಲೇಬೇಕು ಎಂದ ಭಾರ್ಗವ್. ಅವಳು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ತಾನೆ, ಅಂದಮೇಲೆ ಯಾಕೆ ಅವಳಿಗೆ ಅಷ್ಟೊಂದು ಬಲವಂತ ಮಾಡ್ತಿದ್ಯಾ ಬಿಡು ಎಂದರು ಶರಾವತಿ. ಅಮ್ಮ, ಇವತ್ತು ನಮ್ಮಿಬ್ಬರು ಮದುವೆ ಆಗಿ ತಿಂಗಳಾಯಿತು ಅಂತ ನೀವು ಇವಳನ್ನು ಕರ್ಕೊಂಡು ಹೊರಗಡೆ ಹೋಗೋದಕ್ಕೆ ಹೇಳಿದ್ರಿ. ಅದಕ್ಕೆ ನಾನು ಅವಳನ್ನು ಅವಳಪ್ಪನ ಮನೆಗೆ ಕರ್ಕೊಂಡು ಹೋಗಿದ್ದೆ. ಈಗ ನನ್ನ ಖುಷಿಗೋಸ್ಕರ ನಾನು ಕರೆದಲ್ಲಿ ಅವಳು ಬರಲೇಬೇಕು ತಾನೆ ಎಂದವ ಮಾತಲ್ಲಿಯೇ ಅವರನ್ನೆಲ್ಲ ಸಿಲುಕಿಸಿ ತಾನಂದುಕೊಂಡಂತೆ ಮಾಡಿ ಮುಗಿಸುವವ. ಹೌದು, ಕರೆಕ್ಟ್ ಎಂದಿತು ಪದ್ಮಜ್ಜಿ. ಇಲ್ಲ, ನಾನು ಬರೋದಿಲ್ಲ ಎಂದಳು ಪೂರ್ಣ. ಪೂರ್ಣ, ಅಮೃತ ಕೂಡ ಬರ್ತಿದ್ದಾಳೆ, ನೀವು ಬನ್ನಿ, ಅವಳಿಗೆ ಕಂಪ್ನಿ ಕೊಡಿ ಎಂದ ಆಯುಷ್. ನೀವೆಲ್ಲ ಯಾಕೆ ಇವಳಿಗೆ ಇಷ್ಟೊಂದು ಬೇಡ್ಕೋತಿದ್ದೀರಾ? ಅವಳು ಬರ್ತಾಳೆ, ಬರಲೇಬೇಕು, ಬರೆದಿದ್ರೆ ನಾನು ಬಿಡಬೇಕಲ್ಲ ಎಂದ ಭಾರ್ಗವ್ ಪೂರ್ಣಳನ್ನು ನೋಡುತ್ತಾ. ಏಯ್ ಶುಗರ್ಲೆಸ್, ಹೋಗು ರೆಡಿಯಾಗು ಎಂದ. ಅವನನ್ನೇ ಕೋಪದಿಂದ ನೋಡಿದ್ದ ಪೂರ್ಣ ಅವನಿನ್ನೂ ತನ್ನನ್ನು ಬಿಡುವುದಿಲ್ಲ ಎಂದು ತಿಳಿದು ಕೋಪದಲ್ಲೇ ಮೆಟ್ಟಿಲತ್ತ ನಡೆದಳು. ಅವಳನ್ನು ಕಂಡು ತುಟಿಯಂಚಲ್ಲಿ ನಕ್ಕ ಭಾರ್ಗವ್. ಅಷ್ಟೊಂದು ಕಾಡ್ಬೇಡ ಭಾರ್ಗವ ಅವಳನ್ನು, ಅವಳಿಗೆ ಇಷ್ಟ ಇಲ್ಲದನ್ನು ಮಾಡಿ ಅವಳ ಮನಸ್ಸಿಗೆ ನೋವು ಕೊಡಬೇಡ ಎಂದರು ಶರಾವತಿ. ಹಾಂ ಅಮ್ಮ, ಅವಳನ್ನು ಸುಮ್ಮನೆ ಕಾಡ್ತೀನಿ ಅಷ್ಟೇ ಎಂದವ. ಆಯು, ಗೆಟ್ ರೆಡಿ ಎಂದು ಏನೋ ನೆನಪಾದಂತಾಗಿ, ಓ, ಈ ಶುಗರ್ಲೆಸ್ ಸೀರೆ ಉಟ್ಕೊಂಡು ಬರ್ತಾಳೇನೋ, ನೋ ಎಂದವನೇ ತಕ್ಷಣ ತನ್ನ ಕೋಣೆಗೆ ಓಡಿದ. ಎಲ್ಲರೂ ನಕ್ಕರು ಅವರಿಬ್ಬರ ಮುನಿಸಿನ ಗುದ್ದಾಟ ಕಂಡು. ಅವ ಕೋಣೆಗೆ ಬಂದಾಗ ಪೂರ್ಣ ಬಾತ್ರೂಮಿನಿಂದ ಮುಖ ತೊಳೆದು ಹೊರಬಂದಳು. ನೀನು ಈಗ ಸೀರೆ ಉಟ್ಕೋತಿಲ್ಲ ತಾನೆ ಅವಳೆದುರು ನಿಂತು ಕೇಳಿದ ಭಾರ್ಗವ್. ಇಲ್ಲ, ಯಾಕೆ ಎಂದು ಕೇಳಿದಳು ಮುಖವರೆಸುತ್ತಾ. ಅಬ್ಬಾ ಎಂದು ಉಸಿರು ಹೊರ ಹಾಕಿದವನಿಗೆ ಅವಳು ಡ್ರೆಸ್ ಹಾಕುವಳೆಂಬ ಊಹೆ. ಯಾಕೆ ಮತ್ತೆ ಕೇಳಿದಳು ಅವನ ಮುಖಭಾವ ಅರ್ಥವಾಗದೆ. ಎಲ್ಲಿ ಅವತ್ತಿನ ಹಾಗೆ ಮತ್ತೆ ಸೀರೆ ಉಟ್ಕೊಂಡೇ ಬರ್ತೀಯೋ ಅಂದ್ಕೊಂಡಿದ್ದೆ ಎಂದವ ಮಂಚಕ್ಕೆ ಬಿದ್ದ ಹಾಗೆ. ನಾನೀಗ ಇದೇ ಸೀರೆಯಲ್ಲೇ ಬರೋದು, ಮತ್ತೆ ಸೀರೆ ಬದಲಾಯಿಸೋದಿಲ್ಲ ಎಂದಳು. ವಾಟ್ ಎಂದ ಭಾರ್ಗವ್ ತಕ್ಷಣ ಎದ್ದು ಕುಳಿತು. ಏನು, ಸೀರೆನಾ? ನೋ ಪೂರ್ಣ, ನೀನು ಡ್ರೆಸ್ ಹಾಕ್ಕೊಂಡು ಬರ್ತೀಯ ಈಗ ಅಷ್ಟೇ ಎಂದ. ಮದುವೆಯಾದ ಹೊಸತರಲ್ಲಿ ಹೀಗೆಯೇ ಪಬ್ಗೆ ಹೋಗುವಾಗ ಸೀರೆ ಡ್ರೆಸ್ ಎಂಬ ವಿಷಯದಲ್ಲೇ ವಾದವಾಗಿತ್ತು ಅಲ್ಲವೇ? ಅದೇ ಈಗ ಮತ್ತೆ ಶುರುವಾಗಿತ್ತು. ಡ್ರೆಸ್ ಹಾಕ್ಕೊಂಡು ಬರೋದಕ್ಕೆ ನನ್ನ ಹತ್ರ ಯಾವ ಡ್ರೆಸ್ ಇಲ್ಲ,
ನಾನು ಯಾವುದೇ ಡ್ರೆಸ್ ಅಂಗಡಿಗೂ ಬರೋದಿಲ್ಲ ಎಂದಳು. ಅವ ಅಂದಿನಂತೆಯೇ ಮತ್ತೆಲ್ಲಿ ಹೋಗುವಾಗ ಬಟ್ಟೆ ಅಂಗಡಿಗೆ ಕರೆದುಕೊಂಡು ಹೋಗುವನೋ ಎನ್ನಿಸಿ, ಅಮೃತ ಹತ್ರ ಡ್ರೆಸ್ ತಗೊಂಡು ಹಾಕ್ಕೊಂಡು ಬಾ ಹೋಗು ಎಂದ. ಇಲ್ಲ ಭಾರ್ಗವ್, ನನಗೆ ಡ್ರೆಸ್ ಹಾಕಿ ರೂಢಿ ಇಲ್ಲ, ನಾನು ಹಾಕೋದಿಲ್ಲ. ನಾನು ಬಂದರೆ ಇದೇ ಸೀರೆನೇ ಉಟ್ಕೊಂಡು ಬರೋದು, ಇಲ್ದಿದ್ರೆ ನನ್ನನ್ನು ಕರ್ಕೊಂಡು ಹೋಗ್ಬಿಡೆ ಅಷ್ಟೇ ಎಂದಳು ಕೈಕಟ್ಟಿ ನಿಂತು. ಅವಳು ಬರಬೇಕೆಂಬುದು ಅವನ ಹಠವಲ್ಲವೇ? ಹಾಗಾಗಿ ತನ್ನ ಮಾತಿನಿಂದ ಹಿಂದೆ ಸರಿಯಲಿಲ್ಲ ಅವಳು. ಅತಿ ಆಯಿತು ಪೂರ್ಣ ಎಂದ ತುಸು ಗಟ್ಟಿಯಾಗಿ. ಆಗಲಿ, ನಿಮ್ಮದು ಅತಿ ಆದಾಗಲೇ ನಾನು ಅತಿಯಾಗಿ ಆಡೋದು ಎಂದಳು. ಮೇಲೆದ್ದು ನಿಂತವ. ಅದೆಷ್ಟು ಮಾಡ್ತೀಯೋ ಮಾಡು, ಆದರೆ ನೆನ್ಪಿಟ್ಕೋ, ಅಲ್ಲಿ ನನಗೆ ಬೇರೆ ಹುಡುಗಿಯಿಂದ ಮುತ್ತು ಸಿಕ್ಕಾಗ ನಾಳೆಯಿಂದ ನೀನೇ ನನಗೆ ಮುತ್ತು ಕೊಡಬೇಕು ಎಂದ ಬೆರಳು ತೋರಿಸುತ್ತಾ. ಅವಳು ಹಾಕಿದ್ದ ಸವಾಲನ್ನು ಪೂರ್ತಿ ಮಾಡಲು ತೋರಿಸಲೆಂದೇ ಅವಳನ್ನು ಕರೆದುಕೊಂಡು ಹೊರಟಿದ್ದ ಅವ ಹಠ ಮಾಡಿ. ಅದಕ್ಕೆಲ್ಲ ನಾನು ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಈಗ ನಾನು ಬರಬೇಕೋ ಬೇಡವೋ ಹೇಳಿ ಅಷ್ಟೇ ಎಂದವಳು. ಅವನ ಮಾತಿಗೆಲ್ಲ ಒಪ್ಪುವವಳಲ್ಲ. ಅದರಲ್ಲೂ ಅವ ಮತ್ತೊಂದು ಹುಡುಗಿಯಿಂದ ಮುತ್ತು ಪಡೆಯುವೆ ಎಂದಿದ್ದೇ ಕೋಪ ಅವಳಿಗೆ. ಅವಳನ್ನೇ ಕಿರುಗಣ್ಣಿನಿಂದ ನೋಡಿದ ಭಾರ್ಗವ್ ಅವಳ ಸನಿಹ ಬಂದವನೇ, ನನ್ನ ಜೊತೆ ಆಟಕ್ಕಿಳಿಬೇಡ ಪೂರ್ಣ ಎಂದ. ನಾನು ನಿಮಗೆ ಅದನ್ನೇ ಹೇಳೋದು, ನನ್ನ ಜೊತೆ ಆಟಕ್ಕಿಳಿಬೇಡಿ, ಸೋಲೋದು ನೀವೇ. ನಿಮಗಾಗಲೇ ಅದರ ಅನುಭವ ಕೂಡ ಆಗಿದೆ ಎಂದಳು ಅವ ಕ್ಷಮೆ ಕೇಳಿದ್ದನ್ನು ಜ್ಞಾಪಿಸಿಕೊಳ್ಳುತ್ತಾ. ಹಾಂ, ಆದರೆ ಈ ಬಾರಿ ನಾನೇ ಗೆಲ್ಲೋದು. ನೀನೇ ನೋಡ್ತೀಯಾ ನಾನು ಗೆಲ್ಲೋದನ್ನು. ಐ ಮೀನ್, ನನಗೆ ಬೇರೆ ಹುಡುಗಿ ಮುತ್ತು ಕೊಡೋದನ್ನು. ಅದನ್ನು ನೋಡೋದಕ್ಕಾದರೂ ನೀನು ಬರಲೇಬೇಕು ಎಂದ ಬೇಕೆಂದೇ ಅವಳನ್ನು ಕಾಡಿಸಲು. ಬೇಡ ಭಾರ್ಗವ್, ಈ ಆಟ ಎಲ್ಲ. ನೀನು ಯಾವ ಹುಡುಗಿಯಿಂದನೋ ಮುತ್ತು ಪಡೆಯೋ ಹಾಗಿಲ್ಲ ಎಂದವಳ ಮನದಲ್ಲಿ ಅವ ತನಗಷ್ಟೇ ಸ್ವಂತ ಎಂಬ ಭಾವವಿತ್ತು. ನೀನೇ ಹೇಳಿದ್ಯಾ ಒಂದು ಹುಡುಗಿಯಿಂದ ಮುತ್ತು ತಗೊಂಡು ತೋರಿಸು ಅಂತ. ಕೆಣಕಿದವನನ್ನೇ ದಿಟ್ಟಿಸಿದಳು. ಅವ ನಗುತ್ತಾ ತನ್ನ ಶರ್ಟ್ ತೆಗೆದು ಫ್ರೆಶ್ ಆಗಿ ಬಂದು ಟೀ ಶರ್ಟ್ ತೊಟ್ಟು ಜಾಕೆಟ್ ಹಾಕಿದ. ನಡಿ ಹೋಗೋಣ ಈಗ ಎಂದ ಅವಳ ಮುಂದೆ ನಿಂತು. ಅವಳು ಅವ ತಯಾರಾಗಿದ್ದನ್ನೇ ನೋಡಿದಳೊಮ್ಮೆ. ಏನೇ ಹಾಗೆ ನೋಡ್ತಿದೀಯಾ ಕೇಳಿದ ಹುಬ್ಬೇರಿಸುತ್ತಾ. ನಿನ್ನನ್ನು ನೋಡ್ತಿದ್ರೆ ನಾನು ಮುತ್ತು ಕೊಡೋದೇ ಹೆಚ್ಚು, ಇನ್ನು ಯಾವ ಹುಡುಗಿ ಮುತ್ತು ಕೊಡ್ತಾಳೆ ಅಂತ ಎಂದಳು ಛೇಡಿಸಿ. ಯಾವ ಹುಡುಗಿ ಕೊಡ್ತಾಳೆ ಅಂತ ನಿನಗೆ ಗೊತ್ತಾಗುತ್ತೆ ಬಾ ಈಗ ಎಂದವ ಅವಳ ಕೈ ಹಿಡಿದು ಹೊರ ನಡೆದ. ಯಾವುದಾದ್ರೂ ಹುಡುಗಿ ಮುತ್ತು ಕೊಡಲಿ ನಿನಗೆ, ಆಗಿದೆ ನೋಡ್ತಿರು ಎಂದು ಗೊಣಗುತ್ತಲೇ ಅವನ ಹಿಂದೆ ಮೆಟ್ಟಿಲಿಳಿದು ಬಂದಳು. ಇತ್ತ ಇನ್ನೂ ಕೋಣೆಯಲ್ಲಿದ್ದ ಅಮೃತ ಸ್ವಪ್ನಳ ಜೊತೆ ಮಾತನಾಡುತ್ತಿದ್ದಳು. ಸ್ವಪ್ನ ಕರೆ ಮಾಡಿದ್ದಳು ಅಮೃತಾಳ ಜೊತೆ ಮಾತನಾಡಲು. ನಾವು ಪಬ್ಗೆ ಹೋಗ್ತಿದ್ದೀವಿ ಸ್ವಪ್ನ, ಈಗ ನಿನ್ನ ಜೊತೆ ಮಾತಾಡೋಕ್ಕೆ ಆಗೋದಿಲ್ಲ, ನಾಳೆ ಕಾಲ್ ಮಾಡ್ತೀನಿ ಎಂದಳು ಅಮೃತ. ಪಬ್ಗ? ಯಾವ ಪಬ್ ಕೇಳಿದ ಸ್ವಪ್ನ ಕೂಡ ಪಬ್ಗೆ ಹೋಗಲು ತಯಾರಾಗಿ ನಿಂತಿದ್ದಳು. ಅಮೃತ ತಾವು ಹೋಗುತ್ತಿರುವ ಜಾಗ ಹೇಳಿದಳು. ನಾನು ಅಲ್ಲೇ ಬರ್ತೀನಿ ಬಾ ಎಂದಳು. ಬೇಡ ಸ್ವಪ್ನ, ಭಾರ್ಗವ್ಗೆ ಅನುಮಾನ ಬಂದರೆ ಸುಮ್ಮನಿರೋದಿಲ್ಲ ಅವನು ಎಂದಳು. ಅವನಿಗೆ ಅನುಮಾನ ಬರೋ ಥರ ನೀನು ನಡ್ಕೋಬೇಡ ಬಾ, ಸುಮ್ಮನೆ ಎಲ್ಲನೂ ಅಲ್ಲೇ ಮಾತಾಡೋಣ, ಚಾನ್ಸ್ ಸಿಕ್ಕರೆ ಆ ಭಾರ್ಗವ್ ಮರ್ಯಾದೆ ತೆಗಿಯೋಣ ಎಂದ ಸ್ವಪ್ನ ಕಾಲ್ ಕಟ್ ಮಾಡಿದಳು. ಇವಳಿಂದ ನಾನು ಸಿಕ್ಕಾಕೊಳ್ಳದೆ ಇದ್ರೆ ಸಾಕು ಎಂದುಕೊಂಡ ಅಮೃತ ಕೆಳಗೆ ನಡೆದಳು. ಮತ್ತೆ 4 ಜನ ಕಾರ್ ಹತ್ತಿ ಹೊರಟರು. ಅತ್ತ ಸ್ವಪ್ನ ಕೂಡ ಭಾರ್ಗವ್ನನ್ನು ಎದುರಾಗಲು ಬರುತ್ತಿದ್ದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.